ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಮೈಸೂರಿಗೆ ಹೊರಟಂತಹ ಅಂದರೆ ಬೆಂಗಳೂರಿನಿಂದ ಮೈಸೂರಿಗೆ ಹೊರಟಂತಹ ಪ್ರಯಾಣಿಕರಿಗೆ ಈಗಾಗಲೇ KSRTC ಬಸ್ಗಳಲ್ಲಿ 20ರಿಂದ 30 ರೂಪಾಯಿಯಷ್ಟು ಟಿಕೆಟ್ ದರವನ್ನು ಏರಿಕೆ ಮಾಡಿರುವಂಥದ್ದು. ಸದ್ಯ ನಾನೀಗ ಮೈಸೂರು ರಸ್ತೆಯಲ್ಲಿರುವಂತಹ ಸ್ಯಾಟಲೈಟ್ ಬಸ್ ನಿಲ್ದಾಣದ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಅಶ್ವಮೇಧ ಬಸ್ ಅಂದರೆ ಈ ಹಿಂದೆ ಈ ಬಸ್ನಲ್ಲಿ ಮೈಸೂರಿಗೆ ಹೋಗಲಿಕ್ಕೆ 210 ರೂಪಾಯಿ ಟಿಕೆಟ್ ದರವನ್ನು ತೆಗೆದುಕೊಳ್ತಾ ಇದ್ರು. ಈಗ ಅಂದರೆ ದಸರಾ ಹಬ್ಬದ ಹಿನ್ನೆಲೆಯಲ್ಲಿ 230 ರೂಪಾಯಿ ಟಿಕೆಟ್ ದರವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ KSRTC ಹೇಳುವಂಥದ್ದು 20ರಿಂದ 30 ರೂಪಾಯಿ ದರವನ್ನು ಹೆಚ್ಚಳವನ್ನು ಮಾಡ್ತೀವಿ ಅಂತೇಳಿ. ಅಂದರೆ ಸಾಮಾನ್ಯವಾಗಿ KSRTC ಬಸ್ಗಳಲ್ಲಿ ಅಂದರೆ ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳ್ತಿದ್ರು ಕೂಡ ಜನಸಾಮಾನ್ಯರು ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಂದ್ರೆ ಖಾಸಗಿ ಬಸ್ಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ತಾರೆ. ಆದರೆ KSRTC ಬಸ್ಗಳಲ್ಲೂ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಪ್ರಯಾಣಿಕರ ಪ್ರಶ್ನೆ ಆಗಿರುವಂಥದ್ದು. ಅಂದರೆ ಕಾರಣ ಏನು ಅಂತ ಹೇಳಿದ್ರೆ 20ರಿಂದ 30 ರೂಪಾಯಿ ಅಂದರೆ ಮೈಸೂರಿಗೆ ಹೋಗಬೇಕು ಅಂತ ಹೇಳಿದ್ರೆ ರಾಜಹಂಸ ಬಸ್ನಲ್ಲಿ 30 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು, ಅಶ್ವಮೇಧ ಬಸ್ನಲ್ಲಿ 20 ರೂಪಾಯಿ ಅಷ್ಟು ಎಕ್ಸ್ಟ್ರಾ ಕೊಡಬೇಕು. ಅಲ್ಲಿಂದ ಬರಬೇಕಾದ್ರೆ ಮತ್ತೆ 20ರಿಂದ 30 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಂದ್ರೆ ಮೈಸೂರು ದಸರಾ ನೋಡಲಿಕ್ಕೆ ಇಲ್ಲ ಮೈಸೂರಿಗೆ ಹೋಗುವಂಥವ್ರು ಈ ಒಂದು 26ನೇ ತಾರೀಕಿನಿಂದ ಮುಂದಿನ ತಿಂಗಳು 8ನೇ ತಾರೀಕುವರೆಗೂ 30ರಿಂದ ಅಂದರೆ ಹೋಗಿ ಬರಲಿಕ್ಕೆ ಸುಮಾರು 50ರಿಂದ 60 ರೂಪಾಯಿಯಷ್ಟು ಎಕ್ಸ್ಟ್ರಾ ಕೊಡಬೇಕು ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ನನ್ನ ಜೊತೆಲಿ ಈ ಬಗ್ಗೆ ಮಾತಾಡಲಿಕ್ಕೆ ಪ್ರಯಾಣಿಕರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿನ್ನೆ ಅಂದರೆ ಈ ಹಿಂದೆ 210 ರೂಪಾಯಿ ಕೊಟ್ಟು ಓಡಾಡ್ತಿದ್ದಂಥವ್ರು ಇವಾಗ 230 ರೂಪಾಯಿ ಅಂದರೆ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಮೈಸೂರಿಗೆ ಓಡಾಡ್ಬೇಕು. ಏನು ಹೇಳ್ತೀರಾ ಸರ್? ನಾನು ಹೇಳಕ್ಕಾಗಲ್ಲ, ಏನು ಹೇಳಕ್ಕಾಗದು ಸೊ ಈಗ ನೀವು ಹೇಳ್ಬೇಕು, ಇದನ್ನ ಯಾರು ಜಾಸ್ತಿ ಮಾಡಿರೋದು ದುಡ್ಡು, ಸರ್ಕಾರನ KSRTCನ? KSRTC ಸರ್ಕಾರ ಎರಡು ಕೂಡ ಸರ್. ಅಂದರೆ ನಮ್ಮದೇ ತಪ್ಪು, ನಾವೇ ತಾನೇ ಸರ್ಕಾರನ ಆಯ್ಕೆ ಮಾಡ್ಕೊಂಡಿದ್ದು, ನಮ್ಮದೇ ತಪ್ಪಾಗುತ್ತೆ. ನಾವು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ನಾವು ಪೆನಾಲ್ಟಿ ಕಟ್ಟಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಈಗ ಎದುರಿಸಿ ನಿಲ್ಲಕ್ಕೂ ಆಗಲ್ಲ, ಏನಿಲ್ಲ. ಮತ್ತೊಬ್ಬರು ಪ್ರಯಾಣಿಕರು ಕೂಡ ನನ್ನ ಜೊತೆಲಿದ್ದಾರೆ, ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್, ಈಗ ಮೈಸೂರು ದಸರಾಗೆ ಹೋಗುವಂಥವ್ರಿಗೆ 20 ರೂಪಾಯಿಯಷ್ಟು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದ್ದಾರೆ. ತಾವು ಕೂಡ ಈಗ ಮೈಸೂರಿಗೆ ಓಡ್ತಾ ಇದ್ದೀರಿ, ಏನು ಹೇಳ್ತೀರಾ ಸರ್? ಈ ಭಾಗ್ಯಗಳು ಬಿಟ್ಟಿ ಭಾಗ್ಯಗಳು ಇದೆಲ್ಲ ಸರಿದೂಗಿಸ್ಲಿಕ್ಕೆ ಇದನ್ನು ಹೆಚ್ಚಿಗೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅಂದರೆ ಈಗ 210 ರೂಪಾಯಿ ಕೊಟ್ಟು ಓಡಾಡ್ತಿದ್ದಂಥವ್ರಿಗೆ 230 ರೂಪಾಯಿ ಅಂದರೆ 20 ರೂಪಾಯಿ ಅಷ್ಟು ಎಕ್ಸ್ಟ್ರಾ ಕೊಡಬೇಕು. ಏನು ಹೇಳ್ತೀರಾ ಸರ್? ಅನಿವಾರ್ಯ ಸರ್, ಸರ್ಕಾರ ಮಾಡಿದ್ದನ್ನು ನಾವು ಅನುಭವಿಸಬೇಕು. ಮೇಡಮ್, ಈಗ ನಿಮಗೆ ಉಚಿತ ಇರುವಂಥದ್ದು ಎಲ್ಲ ಒಂದು ಕಡೆ ಫ್ರೀಯಾಗಿ ಓಡಾಡ್ಬೋದು. ಈಗ ನಿಮ್ಮ ಮನೆಯವರು 20 ರೂಪಾಯಿ ಅಷ್ಟು ಎಕ್ಸ್ಟ್ರಾ ಕೊಟ್ಟು ಓಡಾಡ್ಬೇಕು, ಏನು ಹೇಳ್ತೀರಾ? ಹೌದು ಸರ್, ಅದು ಎಲ್ಲ ಜಾಸ್ತಿ ಮಾಡಿರೋದು ಕಷ್ಟನೇ ಆಗುತ್ತೆ. ಹೆಣ್ಮಕ್ಳಿಗೇನೋ ಫ್ರೀ ಆಗಿದೆ, ನಾವೇನೋ ಖುಷಿಯಾಗಿ ಓಡಾಡ್ತೀವಿ. ಆದರೆ ಗಂಡು ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹೋದ ವರ್ಷಕ್ಕಿಂತ ಈ ವರ್ಷ 30 ರೂಪಾಯಿ ಜಾಸ್ತಿ ಮಾಡಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಮತ್ತೊಬ್ಬರು ಪ್ರಯಾಣಿಕರು ಕೂಡ ನನ್ನ ಜೊತೆಲಿದ್ದಾರೆ, ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್, ಈಗ 210 ಕೊಟ್ಟು ಓಡಾಡ್ತಿದ್ರಿ, ಈಗ 230 ಕೊಟ್ಟು ಓಡಾಡಬೇಕು, 20 ರೂಪಾಯಿ ಅಷ್ಟು ಎಕ್ಸ್ಟ್ರಾ, ಏನು ಹೇಳ್ತೀರಾ ಸರ್? ಸರ್, 20 ರೂಪಾಯಿ ಅಂದ್ರೆ ಹಬ್ಬದ ಟೈಮಲ್ಲಿ ಮಾಮೂಲಿ ಯಾವಾಗಲೂ ಮಾಡ್ತಿರ್ತಾರೆ. ಅಂದರೆ ಏನು ಗೌರ್ಮೆಂಟಿಗೆ ಸರ್